ಸ್ವತಂತ್ರ ಬರೋ ಪೂರ್ವದಲ್ಲಿ ಸಾಕಷ್ಟು ಜನ ಮಾಡ್ಕೊಂಡಿದ್ದಾರೆ. ಈಗ ಅವ್ರು ಕೇಂದ್ರ ಸರ್ಕಾರ ತಂದಿರತಕ್ಕಂಥ, ನಮ್ಮ ಸರ್ಕಾರ ತಂದಿರತಕ್ಕಂಥ ಈ ಯೋಜನೆಯನ್ನ ಅವಾಗ GPS ಮಾಡಿದ್ರಲ್ಲ, GPS ಮಾಡುವಾಗ ಅನೇಕ ರೀತಿಯಲ್ಲಿ GPS ಸರಿಯಾಗಿಲ್ಲ, ಕೆಲವು ಕಡೆ GPS ಮಾಡಿಲ್ಲ. ಅದಕ್ಕೆ ಮುಂದೆ ಬಂದಂಥ ಸರ್ಕಾರ ಅದಕ್ಕೆ ಅವಕಾಶ ಕೊಡಬೇಕಿತ್ತಲ್ಲ, ಅವಕಾಶ ಕೊಟ್ಟು ಸರಿಯಾದ ರೀತಿಯಲ್ಲಿ GPS ಅನ್ನು ಮಾಡಿ ಯಾರು ಉಳುಮೆ ಮಾಡ್ಕೊಂಡಿದ್ದಾರೋ, ನಿಜ ಉಳುಮೆ ಮಾಡ್ಕೊಂಡಿದ್ದಾರೋ ಅದನ್ನ ಸರಿ GPS ಮಾಡಿ ರೆಕಾರ್ಡ್ ಮಾಡಿ ಕಳಿಸಿದ್ರೆ ಇಷ್ಟು ತೊಂದರೆ ಆಗಲ್ಲ ಇತ್ತು. ಇವತ್ತು ಅನೇಕ ಜನ ಇವತ್ತು ನೋವು ಪಡ್ತಾ ಇದ್ದಾರೆ. ಈಗ 30-40 ವರ್ಷದಿಂದ ಮಾಡ್ಕೊಂಡಿರ್ತಕ್ಕಂಥ ಅಡಿಕೆ ಮರ ಎಲ್ಲ ಕಡಿತಾರೆ. ಇವತ್ತು ಅವ್ರಿಗೇನು ನಾನು ಅಧಿಕಾರ ಟೀಕೆ ಮಾಡೋಕ್ಕಾಗಲ್ಲ. ಅಧಿಕಾರಿಗಳೇನು ಮೇಲೆ ಏನು ಕೊಡ್ತಾರೋ ಅದನ್ನು ಪಾಲನೆ ಮಾಡುವಂತಾರೆ ಇವರು. ಆ ಪಾಲನೆಯನ್ನು ಮಾಡಬೇಕಾದ್ರೆ ಇಲ್ಲಿ ಸಂಸದರು ಈ ಕ್ಷೇತ್ರದ ನೋವನ್ನು ಗೊತ್ತಿಂತವರು, ಈ ಕ್ಷೇತ್ರದ ಅನೇಕ ಹೆಚ್ಚಿನ ಅತಿಕ್ರಮಣ ಇರುವಂಥದ್ದು ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರುವಾಗ ಅವ್ರದ್ದು ಪಾಲಿಗೆ ಅನ್ನೋದು ತಿಳ್ಕೊಬೇಕಲ್ಲ. ನಾವು ವೈಯಕ್ತಿಕ ಅವ್ರೇನು ಟೀಕೆ ಮಾಡ್ತಾ ಇಲ್ಲ. ಅವರು ಇದೇ ಅತಿಕ್ರಮಣದವರು ಎಲ್ಲರೂ ಈ ಜಿಲ್ಲೆದವರು ಅವ್ರನ್ನ ಭಾರಿ ಬಹುಮತನ ಆಯ್ಕೆ ಮಾಡಿ ಕಳಿಸಿದ್ರು. ಯಾರು ಓಟ್ ಹಾಕಿದ್ರು ಬಿಟ್ಟರು ಅದು ಗೊತ್ತಿಲ್ಲ. ಗುಪ್ತ ಮತದಾನ ಇವತ್ತು ಭಾರಿ ಬಹುಮತದಿಂದ ಆಯ್ಕೆ ಆಗಿ ಹೋದಂಥವ್ರು ಸುಮ್ಮನೆ ಕೂತ್ ಬಿಟ್ರೆ ಅತಿಕ್ರಮಣ ಬಗ್ಗೆ ಯಾರು ಮಾತಾಡೋದು? ಅದ್ರ ಒಂದು ಧ್ವನಿ ಎತ್ತಬೇಕಲ್ಲ ಎಲ್ಲರೂ ಕೂಡ. ನಾ ಹೇಳ್ತೀನಿ, ನಾನು ಮತ್ತೊಮ್ಮೆ ಅವ್ರನ್ನ ಭೇಟಿಯಾಗಿ ಮಾತಾಡ್ತೀನಿ. ನಾನು ಇನ್ನೂ ಇದೇ ತರ ಆದ್ರೆ, ಇದೇ ಉದ್ದಟತನ ಆದ್ರೆ ತಾವೆಲ್ಲರೂ ಕೂಡ ರೋಡ್ಗೆ ಇಳಿಲೇಬೇಕಾಗುತ್ತೆ. ನಿಮ್ಮ ಜೊತೆ ನಾನು ಇರ್ತೀನಿ ಅಷ್ಟೇ. ತೆರವು ಮಾಡಕ್ಕೆ ಏನೋ ತೀರ್ಮಾನ ತಗೊಂಡಿದ್ರೆ ಅಷ್ಟು ಬೆಳೆನೂ ಬೆಳೀತಾ ಇಲ್ಲ. ಈಗ ಕೆಲವು ಜನ ಮಾತಾಡಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ಯಾರ್ಯಾರು ಅಧಿಕಾರ ಅರಣ್ಯದಲ್ಲಿ ಯಾರ್ಯಾರು ಅಧಿಕಾರ ಮಾಡ್ಕೊಂಡಿದಾರೋ ಅದನ್ನೆಲ್ಲ ಖುಲ್ಲಾಪಡಿಸಿ ಅಂತ ಕೇಂದ್ರ ಅರಣ್ಯ ಮಂತ್ರಿಯಿಂದ ಇವ್ರಿಗೆ ಬರುತ್ತೆ. ಅದು ಇವ್ರಲ್ಲಿ ಇಲ್ಲಿ ಅರಣ್ಯ ಮಂತ್ರಿಗಳಿಗೇನು ಕಾಯದಷ್ಟೇ ಇರುವುದು, ಅಭಿವೃದ್ಧಿ ಮಾಡೋದು, ಗಿಡ ಹಚ್ಚುವಂಥದ್ದು ಅಷ್ಟು ಮಾತ್ರ ಜವಾಬ್ದಾರಿ ಇರುವಂಥದ್ದು. ಕೇಂದ್ರ ಸರ್ಕಾರ ಏನ್ ಹೇಳ್ತೋ ಅದನ್ನ ಮಾಡ್ಬೇಕಾಗ್ತದೆ. ಏನು ಇದು ಯಾರ್ದು ಅರಣ್ಯ ಭೂಮಿ ಯಾರ್ದು? ಸೆಂಟ್ರಲ್ ಗೌರ್ಮೆಂಟ್. ಒಂದ್ ಇಂಚು ಕೂಡ ನಮ್ಮ ಸರ್ಕಾರ ಕೊಡಕ್ಕೆ ಅಧಿಕಾರ ಇಲ್ಲ. ಕೇಳ್ಬೇಕು, ನೀವು ಇದನ್ನ ತಿಳ್ಕೋಬೇಕು. ಅದಕ್ಕೆ ರಕ್ಷಣೆ ಮಾಡೋದು, ಸಹಾಯಕ ಮಾಡೋಕೆ ಒಬ್ಬ ಮ್ಯಾನೇಜರ್ನ, ಒಬ್ಬ ಮೇಸ್ತ್ರನ, ಒಬ್ಬ ಇಟ್ಟಿರ್ತೀರಲ್ಲಿ. ಅವನ ಜವಾಬ್ದಾರಿ ಏನು? ಅಲ್ಲಿ ಏನಾದ್ರು ಕಾಯೋದು, ಮಾಡೋದು, ಮತ್ತೊಂದು ಗಿಡ ಮಾಡೋದು, ನೀರು ಕೊಡೋದು ಮಾಡೋದು ಮಾತ್ರ ಬಿಟ್ರೆ ಅವನಿಗೆ ರಕ್ಷಣೆ ಮಾಡೋದು ಬಿಟ್ರೆ ಭೂಮಿ ಮರದಲ್ಲ. ಅದೇ ರೀತಿ ಇವತ್ತು ರಾಜ್ಯ ಸರ್ಕಾರದ್ದು ಅರಣ್ಯನ ಕಾಯುವಂತ ಜವಾಬ್ದಾರಿ ಅರಣ್ಯ ಮಂತ್ರಿಗಳಿರುತ್ತೆ, ಸರ್ಕಾರ ಇರುತ್ತೆ. ಅಲ್ಲಿ ಭೂಮಿ ಒಂದು ಇಂಚು ಕೊಡ್ತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಸ್ವಲ್ಪ ತಿಳ್ಕೊಳ್ಳಿ ನೀವು. ಕೇಂದ್ರ ಕೊಡಬೇಕು ಅಂತ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅರಣ್ಯ ಸಮಿತಿಯನ್ನ ಮಾಡಿ, ಯಾವುದೇ ಪಕ್ಷಾತೀತ ಇಲ್ಲ ಅಲ್ಲಿ, ಅರಣ್ಯ ಹಕ್ಕು ಸಮಿತಿಯನ್ನು ಮಾಡಿ ಅಲ್ಲಿ ಅದನ್ನ ಎಷ್ಟೆಷ್ಟು ಜಮೀನು ಅವ್ರು ಮಾಡಿದ್ರು ಅದು GPS ಅನ್ನು ಮಾಡಿ ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಿ ಮುಂದೆ ಕೊಡಿಯಪ್ಪ, ಅನುಮೋದನೆಗೆ ಕೊಡಿ ಅಂತ ಚಾಲನೆಯನ್ನ ಕೊಟ್ಟದ್ದು ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮನಮೋಹನ್ ಸಿಂಗ್ ಸರ್ಕಾರ. ಆಯ್ತಾ? ಆದ ನಂತರ ಬದಲಾದ ಸರ್ಕಾರ ಮೋದಿ ಸಾಹೇಬರು ಬಂದ್ರು. ಮೋದಿ ಸಾಹೇಬ್ ಬಂದ್ರೆ ಒಂದು ದಿವಸ ಆದ್ರೂ ಚಕಾರ ಶಬ್ದ ಅರಣ್ಯ ಬಗ್ಗೆ ಮಾತಾಡಿದ್ರು. ದೊಡ್ಡ ನಾವು ದೇಶ ಕಟ್ಟಿದ್ವಿ, ನಾವು ಸ್ವತಂತ್ರ ತಂದ್ವಿ, ಇಲ್ಲದೆಲ್ಲ ಬಾಯಿ ಬಡ್ಕೊಂತಾವಲ್ಲ ಇವು. ಅತಿಕ್ರಮಣದಾರಿಗೆ ಒಂದು ರಕ್ಷಣೆ ಕೊಡೋಕೆ ಆಗ್ತಾ ಇಲ್ಲ. ಆದರೂ ಕೂಡ ನಾನು ಮೊನ್ನೆ ಭಾಳಷ್ಟು ಕೇಳಿದೆ, ನಾನು ನೋಡಿದೆ, ನಾನು ಅಧಿಕಾರಿ ಏರಿ ಧ್ವನಿಯಲ್ಲಿ ನಾನು ಮಾತನಾಡಿದೆ, ನಾನು ಪತ್ರಿಕೆಗಳು ಕೂಡ ನಾನು ಹೇಳಿದೆ. ನಾನು ಆದರೆ ನಿನ್ನೆ DK ಶಿವಕುಮಾರ್ ರಾಜ್ಯ ಉಪಮುಖ್ಯಮಂತ್ರಿಗಳು ಕಾರವಾರಕ್ಕೆ ಬಂದು ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಹೋಗಿ ನಾನು ಲಿಖಿತವಾಗಿ ಇಲ್ಲಿ ಏನೇನು ಆಗ್ತಾ ಇದೆ ಅನ್ನೋದನ್ನ ಮಾನ್ಯ ಉಪಮುಖ್ಯಮಂತ್ರಿ ಕೊಟ್ಟು ಅವರು ಪ್ರೆಸ್ ಮೀಟಲ್ಲಿ ಕೂಡ ಅದನ್ನು ಪ್ರಸ್ತಾಪವನ್ನು ಮಾಡಿದರು. ಹೌದು, ಇದು ನಾವು ಮಾಡಬೇಕು, ನಮ್ಮ ಜವಾಬ್ದಾರಿ ಇದೆ. ನಾವು ಅದಕ್ಕೆ ಅತಿಕ್ರಮಣದಾರರಿಗೆ ನಾವು ಭೂಮಿ ಕೊಡೋಕ್ಕಾಗಿದ್ರು ಕೂಡ ನಾವು ರಕ್ಷಣೆ ಕೊಡ್ತೀವಿ ಅನ್ನೋಂಥ ಮಾತನ್ನ ಅವರು ಪತ್ರಿಕಾಗೋಷ್ಠಿಯಲ್ಲೇ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಹೀಗೆ ನಾನು ಮಾಡ್ತಾ ಇಲ್ಲ. ಅವಾಗ ಓಟ್ ಮಾತ್ರ ಬೇಕು ಇವರಿಗೆ. ಯಾರು ಅರ್ಜಿ ಕೊಟ್ಟರು, ಪಾರುಷದಿಂದ ಏನು ತೊಂದರೆ ಆಗ್ತೈತಿ ಅದ್ರ ಬಗ್ಗೆ ಏನು ಸ್ವಲ್ಪ ಗಮನ ಕೊಟ್ರ. ಇವತ್ತು ಹೌದು, ನಾವು ಅಡಿಕೆ ಭಾಗೈತಾರ ಇದ್ದೀವಿ. ನಾವು ಅನೇಕ ಜನರು ಇದ್ದಾರೆ. ಈಗ ಬಹುತೇಕ ಬ್ರಾಹ್ಮಣ ಸಮೂಹದ್ದು ಭಾಗೈತಗಳು ಇದ್ದಾವೆ. ಈಗ ಅವರು ಭಾಗೈತಾರೆ, ಅವರು ಅಡಿಕೆ ಬೆಳೆಗಾರರು. ಇವತ್ತು ಅವರು ಬೆಟ್ಟವನ್ನು ಹೊಂದಿರುವಂತಾರೆ. ಯಾಕೆ ಬೆಟ್ಟ ಲ್ಯಾಂಡ್ ಇವತ್ತು ಖರಾಬಿಗೆ ಹೋಯ್ತು? ಯಾವಾಗ ಹೋಗಿದ್ದೀವುದು? 2012ನೇ ಇಸ್ವಿಯಲ್ಲಿ ಖರಾಬಿಗೆ ಬೆಟ್ಟ ಹೋಯ್ತಿದ್ವು. ಈಗ ಹೇಳ್ತಾವೆ ಈಗ ಬೆಟ್ಟ ಹಂಗಾತು ಹಿಂಗಾತು ಮಾಡ್ರಿ ಅಂತ ದೊಡ್ಡ ದೊಡ್ಡ ಅರ್ಜಿ ತಂದು ಕೊಡ್ತಾವೆ. ಅರೆ ಮಾಡುವ ಪೂರ್ವದಲ್ಲಿ ನಿಮ್ಮದೇ ಸರ್ಕಾರ ಇದ್ದದ್ದು, ನೀವೇ MLA ಇದ್ದದ್ದು, ಅಧಿಕಾರದ ಇದ್ದಂಥ ಸಂದರ್ಭದಲ್ಲೇ ಕೈ ಬಿಟ್ಟು ಹೋದಾಗ ಕಣ್ಣು ಮುಚ್ಚಿ ಕುತ್ಕೊಂಡಿದ್ರಲ್ಲ ಅವಾಗ. ಈಗ 13 ವರ್ಷದ ನಂತರ ಏನು ಮಾಡೋಕ್ಕೆ ಸಾಧ್ಯತೆ? ಈಗ ನೆನಪಾಗ್ತೈತೆ. ಈಗ ಅದನ್ನ ನಾನು ಟೀಕೆ ಮಾಡ್ತಿಲ್ಲ ನಾನು. ಅದು ಅವ್ರದ್ದು ಜವಾಬ್ದಾರಿ ಇದೆಯಲ್ಲ. ಈಗ ಅತಿಕ್ರಮಣದ ಅವ್ರದ್ದು ಜವಾಬ್ದಾರಿ ಇದೆಯಲ್ಲ. ಪಾಪ ಒಬ್ಬ ಮೊನ್ನೆ ಅಡಿಕೆ ಮರ ಕಳೆದ್ರಲ್ಲ ಅಲ್ಲಿ, ಪಾಪ ಅವರು ಹೇಗೆ ಬಿಡಿ, ಕೃಷಿ ಅಂದಾಗ ಜಾತಿ ಕುಲ ಇಲ್ಲ ಇಲ್ಲಿ, ಎಲ್ಲರಿಗೂ ಇರುತ್ತೆ.